ಇದುವರೆಗೆ ಗೋನಾಸ್ವಾಮಿ, ವೆಂಕಟೇಶ್ ಮೂರ್ತಿ ಶಿರೂರು, ಶಿವರಾಜ್ ಮತ್ತು ಪುಷ್ಪ ಆರಾಧ್ಯ ಸೊಗಸ ಗೀತೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಅವರೆಲ್ಲರಿಗೂ ಒಂದು ಸರಿ ಚಪ್ಪಾಳೆ ತಟ್ಟೋಣ. ಆದ್ಮೇಲೆ ನಿಮಗೆಲ್ಲ ಗೊತ್ತಿದೆ, ಶ್ರೀ ಗಣೇಶ್ ಪಬ್ಲಿಕೇಶನ್ಸ್ ವತಿಯಿಂದ ಡಾಕ್ಟರ್ ಡಿ ಎಸ್ ವಿಶ್ವನಾಥ್ ಅವರ 3 ಪುಸ್ತಕಗಳ ಲೋಕಾರ್ಪಣೆಗೆ ನಾವೆಲ್ಲ ಸೇರಿದ್ದೇವೆ. ಸನ್ಮಾನ್ಯ ಡಾಕ್ಟರ್ ಡಿ ಎಸ್ ವಿಶ್ವನಾಥ್ ಅವರು ಅತಿಥಿಗಳ ಜೊತೆಗೆ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾನೆ. ಶ್ರೀ ಎಂ ವಿ ರವೀಂದ್ರ, ಡಾಕ್ಟರ್ ಎಂ ಎನ್ ಸುಧಾ, ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ, ನಾಡೋಜ ಡಾಕ್ಟರ್ ಮನು ಬಳಿಗಾರ್. ನಿಮ್ಮ ಕೈಗಳು ಚಪ್ಪಾಳೆ ಭರಿತವಾಗಿದ್ದರೆ, ಇವರೆಲ್ಲ ನ್ಯಾಚುರೋಪತಿ ಡಾಕ್ಟರ್ಸ್ ಆದ್ದರಿಂದ ಚಪ್ಪಾಳೆ ಚೆನ್ನಾಗಿ ಹೊಡೆದ್ರೆ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ತಾರೆ. ಸೊ ಅವ್ರ ವೇದಿಕೆ ಮೇಲೆ ಬಂದು ಕೂರೋವರೆಗೂ ಚಪ್ಪಾಳೆ ಇರಲಿ, ನಿಮ್ಮ ಆರೋಗ್ಯ ವೃದ್ಧಿಸ್ಲಿ ಅಂತ ಹಾರೈಸ್ತೇನೆ. ಆತ್ಮೀಯರೇ, ಇವತ್ತು ಸುಂದರ ಮುಂಜಾನೆ ಅಂತ ಹೇಳ್ತಾನೆ. ಯಾಕಂದರೆ ಕನ್ನಡ ಭವನದಲ್ಲಿ ನಯನ ಸಭಾಂಗಣ ಎಷ್ಟು ಜನಕ್ಕೆ ಸೀಟ್ ಇದೆಯೋ ಅಷ್ಟು ಜನ ತುಂಬಿದ್ದು, ವೇದಿಕೆ ಸ್ವಲ್ಪ ಮಾತ್ರವೇ ಸಿಂಗಾರಗೊಂಡು, ನೀವೆಲ್ಲ ಇವತ್ತು ಒಂದು ಸ್ವಲ್ಪ ಕಾಲ ಬೇರೆ ಲೋಕಕ್ಕೆ ಹೋಗೋದಕ್ಕೆ ಅಣಿಯಾಗಿದೆ. ಅದರರ್ಥ ನಿಮ್ಮ ಮನಸ್ಸನ್ನೆಲ್ಲ ಬೇರೆ ಕಡೆ ಹೋಗೋದನ್ನು, ಹರಿಸೋದನ್ನು ಬಿಟ್ಟು ಸಂಪೂರ್ಣವಾಗಿ ಇಲ್ಲೇ ಇರಿ. ಈ ಕಾರ್ಯಕ್ರಮ ರೆಗ್ಯುಲರಾಗಿ ನೀವು ಅಟೆಂಡ್ ಮಾಡ್ತಾ ಇರ್ತಾರಲ್ಲ, ಕಾರ್ಯಕ್ರಮ ಅದಕ್ಕಿಂತ ವಿಭಿನ್ನವಾಗಿರುತ್ತೆ. ಯಾಕೆಂದರೆ ತುಂಬ ಒಳ್ಳೆಯ ಅತಿಥಿಗಳು ಬಂದಿದ್ದಾರೆ. ಒಬ್ಬ ಸಹೃದಯ ವ್ಯಕ್ತಿ ಪುಸ್ತಕಗಳನ್ನು ಬರೆಯುವುದರ ಮೂಲಕ ರಿಟೈರ್ ಆದಮೇಲೆ ಸಜ್ಜನ ಅಥವಾ ಒಳ್ಳೆ ಮನಸ್ಸು ಅಂತ ಗೋನಸ್ವಾಮಿ ಹೇಳ್ತಾ ಇದ್ರು. ಇಲ್ಲ ಅವ್ರು ರಿಟೈರ್ ಆಗೋಕ್ಕಿಂತ ಮುಂಚೆನೂ, ಈಗಲೂ, ನಂತರನೂ ಅವ್ರು ಯಾವಾಗಲೂ ಡಿ ಎಸ್ ವಿಶ್ವನಾಥ್ ಅವರು ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಯಾಕೆ ನಾನು ಸುಮಾರು ಒಂದು 17-18 ವರ್ಷದಿಂದ ಅವರು ಯಾವ್ಯಾವ ಇಲಾಖೆಗೆ ಹೋಗಿದ್ದಾರೆ ಅಲ್ಲೆಲ್ಲ ಹೋಗಿ ಬಂದಿದ್ದೇನೆ. ನನ್ನ ಕೈಲಿ ತರಬೇತಿ ಮಾಡಿಸಿದ್ದಾರೆ. ಅವರ ಪ್ರೀತಿಗೆ ಹೋಗೊಟ್ಟು ನಾನು 20 ವರ್ಷ ಆಗಿತ್ತು ಕಾರ್ಯಕ್ರಮ ನಿರೂಪಣೆ ಮಾಡಿ. ಅವ್ರಿಗೋಸ್ಕರ ಇವತ್ತಿಲ್ಲಿ ಬಂದಿದ್ದೇನೆ, ನಿಮ್ಮಿಂದ ಇದ್ದೇನೆ. ಹಾಗಾಗಿ ಈ ವೇದಿಕೆಗಳಿಗೆಲ್ಲ ನನ್ನ ಹಳೆ, ಯಾಕೆಂದರೆ ಒಂದು ಪುಟ್ಟ ಪರಿಚಯ ಇರಬೇಕಲ್ಲ ಅಂತ ಹೇಳಿದೆ. ನಾನು 20 ವರ್ಷಗಳ ಹಿಂದೆ ಒಂದು 10 ವರ್ಷ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದೆ. ಈಗ ನಾನು ಹಲವಾರು ನಿರೂಪಕರನ್ನು ಸಿದ್ಧಗೊಳಿಸಿದ್ದೀನಿ. ನಿರೂಪಿಸಿ ಅಂತಲೇ ಒಂದು ಕೃತಿಯನ್ನು ಕೂಡ ಬರೀತಾ ಇದ್ದೇನೆ. ಇನ್ನೊಂದು 2-3 ತಿಂಗಳಲ್ಲಿ ಬಿಡುಗಡೆ ಆಗ್ತದೆ. ನನ್ನ ಹೆಸರು ಜಯಪ್ರಕಾಶ್ ನಾಕ್ತಿಹಳ್ಳಿ. ಸದ್ಯಕ್ಕೆ ವ್ಯಕ್ತಿತ್ವ ವಿಕಸನ ತರಬೇತುದಾರನಾಗಿ 10 ಕೃತಿಗಳ ಲೇಖಕನಾಗಿ ಗುರುತಿಸ್ಕೊಂಡಿದ್ದೇನೆ. ಓಕೆ, ಸೊ ನನ್ನನ್ನು ಇಂಟ್ರಡಕ್ಷನ್ ಆಯಿತು. ನಿಮ್ಮ ಮನಸ್ಸೆಲ್ಲ ಈ ಕಡೆನೇ ಕರ್ಕೊಂಡು ಬಂದಿದ್ದೇನೆ. ನಿಜವಾಗ್ಲೂ ಈ ಪುಷ್ಪ ಆರಾಧ್ಯ ತುಂಬ ಸೊಗಸಾಗಿ ಹಿಂದಿ ಗೀತೆ ಬೇರೆ ಎಲ್ಲ ಹಾಡ್ಬಿಟ್ರು. ಆದರೆ ಅವ್ರ ಕೈ ಪ್ರಾರ್ಥನೆ ಆಡಿಸಿದ್ರೆ ಹೇಗಿರುತ್ತೆ? ಯಾವ ಪ್ರಾರ್ಥನೆ, ಯಾವ ದೇವ್ರನ್ನ ಕರ್ಕೊಂಬರ್ತಾರೆ ನೋಡೋಣ. ವೆಲ್ಕಮ್ ಟು ಪುಷ್ಪ ಆರಾಧ್ಯ.